ನಾವು ಒಂದು ಚಿಕ್ಕ ಗ್ರಾಮಕ್ಕೆ ಹೋಗೋಣ. ಅಲ್ಲಿ ಅನ್ನಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅನ್ನಾಳ ಕುಟುಂಬ ಬಹಳ ಬಡವಾಗಿತ್ತು. ಅವಳ ತಂದೆ ಫ್ರಾನ್ಸಿಸ್ಕೋ, ತಾಯಿ ಇಸಾಬೆಲ್, ಹಿರಿಯ ಸಹೋದರ ಆಂಟೋನಿ ಎಲ್ಲರೂ ಕಷ್ಟಪಟ್ಟೆ ಜೀವನ ನಡೆಸುತ್ತಿದ್ದರು. ಫ್ರಾನ್ಸಿಸ್ಕೋ ಬೇಲಿ ದುರಸ್ತಿ ಮಾಡುವುದರಿಂದ ಅಥವಾ ಮಾರುಕಟ್ಟೆಯಲ್ಲಿ ಸಾಮಾನುಗಳನ್ನು ಹೊರುವುದರಿಂದ ಸ್ವಲ್ಪ ಹಣ ಗಳಿಸುತ್ತಿದ್ದ. ಇಸಾಬೆಲ್ ರಸ್ತೆಯ ಬದಿಯಲ್ಲಿ ತರಕಾರಿಗಳನ್ನು ಮಾರಾಟ ಮಾಡಿ ಕೊಂಚ ಹಣ ಸಂಪಾದಿಸುತ್ತಿದ್ದಳು. ಆದರೆ ಆಂಟೋನಿಗೆ ಕೆಲಸ ಸಿಗಲಿಲ್ಲ, ಏಕೆಂದರೆ ಅವನಿಗೆ ಅನುಭವ ಕಡಿಮೆಯಿತ್ತು. ಈ ಕುಟುಂಬದ ಜೀವನ ಸುಲಭವಾಗಿರಲಿಲ್ಲ. ಒಮ್ಮೆ ಬಾಡಿಗೆ ಕೊಡಲು ಹಣವಿಲ್ಲದ ಕಾರಣ ಅವರನ್ನು ಮನೆಯಿಂದ ಹೊರಗೆ ಕಳುಹಿಸಲಾಯಿತು. ಹಳೆಯ ಕೊಠಡಿಯೊಂದರಲ್ಲಿ ಮಳೆ ಬಂದಾಗ ಆಶ್ರಯ ಪಡೆಯಲು ಸ್ಥಳವಿಲ್ಲದೆ ಅವರು ಬೀದಿಯಲ್ಲಿ ಬದುಕಿದರು. ಆದರೂ ಫ್ರಾನ್ಸಿಸ್ಕೋ ಮತ್ತು ಇಸಾಬೆಲ್ ಶಿಕ್ಷಣದ ಮಹತ್ವವನ್ನು ಎಂದಿಗೂ ಮರೆಯಲಿಲ್ಲ. ಹಣ ಬರುತ್ತದೆ, ಹೋಗುತ್ತದೆ, ಆದರೆ ಜ್ಞಾನವನ್ನು ಯಾರೂ ಕಿತ್ತುಕೊಳ್ಳಲಾರರು ಎಂದು ಫ್ರಾನ್ಸಿಸ್ಕೋ ಯಾವಾಗಲೂ ಹೇಳುತ್ತಿದ್ದ. ಆದ್ದರಿಂದ ಆಹಾರ ಅಥವಾ ಬಟ್ಟೆ ಇಲ್ಲದಿದ್ದರೂ ಅವರು ಅನ್ನಾ ಮತ್ತು ಆಂಟೋನಿಯನ್ನು ಶಾಲೆಗೆ ಕಳುಹಿಸಿದರು. ಅನ್ನಾ ಶಾಲೆಯಲ್ಲಿ ಬುದ್ಧಿವಂತಿಕೆಯಿಂದ ಕೂಡಿದ್ದಳು. ಹಸಿವನ್ನು ಸಹಿಸಿ ಬಡತನವನ್ನು ಗೆದ್ದು ಅವಳು ಓದಿದಳು. ಒಂದು ದಿನ ಅವಳ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಿತು, ಒಂದು ವಿದ್ಯಾರ್ಥಿ ವೇತನ. ಅದು ಅವಳ ಜೀವನವನ್ನೇ ಬದಲಾಯಿಸಿತು. ಗ್ರಾಮವನ್ನು ಬಿಟ್ಟು ವಿಶ್ವವಿದ್ಯಾಲಯಕ್ಕೆ ಸೇರಿದಳು. ಓದಿ ಒಂದು ಕಂಪನಿಯಲ್ಲಿ ಕ್ಯಾಷಿಯರ್ ಆಗಿ ಕೆಲಸ ಪಡೆದಳು. ಸಂಬಳ ದೊಡ್ಡದೇನಲ್ಲದಿದ್ದರೂ ಅವಳು ಕುಟುಂಬಕ್ಕೆ ಹಣ ಕಳುಹಿಸಲು ಸಾಧ್ಯವಾಯಿತು. ಇನ್ನೆಲ್ಲವೂ ಸರಿ ಹೋಗುತ್ತದೆ ಎಂದು ಅವಳು ಭಾವಿಸಿದಳು. ಆದರೆ ಅನ್ನಾಳ ಬಡತನದ ಹಿನ್ನೆಲೆ ಅವಳನ್ನು ಕಾಡಿತು. ಅವಳು ಕನಸು ಕಂಡಳು, ಪ್ರೀತಿ, ಗಂಡ, ಮಕ್ಕಳು, ಸಂತೋಷದಿಂದ ತುಂಬಿದ ಮನೆ. ಮೊದಲಿಗೆ ಕೆಲವು ಯುವಕರು ಅವಳಲ್ಲಿ ಆಸಕ್ತಿ ತೋರಿದರು, ನಕ್ಕರು, ಒಟ್ಟಿಗೆ ಹೊರಗೆ ಹೋಗಲು ಆಹ್ವಾನಿಸಿದರು. ಆದರೆ ಅವಳ ಕುಟುಂಬದ ಕಥೆ ತಿಳಿದಾಗ ಎಲ್ಲರೂ ಓಡಿ ಹೋದರು. ಯಾರಿಗೂ ಬೀದಿಯಲ್ಲಿ ಬದುಕಿದ ಹುಡುಗಿಯನ್ನು ಮದುವೆಯಾಗಲು ಇಷ್ಟವಿರಲಿಲ್ಲ. ಇದು ಅನ್ನಾಳನ್ನು ನೋಯಿಸಿತು. ಆಂಟೋನಿಗೂ ಇದೇ ಸಮಸ್ಯೆ ಎದುರಾಯಿತು. ಅವನ ಬಡತನದಿಂದಾಗಿ ಹುಡುಗಿಯರು ಅವನನ್ನು ತಿರಸ್ಕರಿಸಿದರು. ಇದನ್ನು ನೋಡಿ ಅನ್ನಾಳ ಹೃದಯ ಒಡೆಯಿತು. ಒಂದು ದಿನ ಇಸಾಬೆಲ್ ಒಂದು ಕವರ್ನೊಂದಿಗೆ ಮನೆಗೆ ಬಂದಳು. ಫ್ರಾನ್ಸಿಸ್ಕೋ ಗಂಭೀರವಾಗಿ ಹೇಳಿದ, ಅನ್ನಾ, ಒಬ್ಬ ಶ್ರೀಮಂತ ವ್ಯಕ್ತಿ ನಿನ್ನನ್ನು ಮದುವೆಯಾಗಲು ಇಚ್ಛಿಸುತ್ತಾನೆ. ಅವನ ಹೆಸರು ಶ್ರೀ ಜೇವಿಯರ್, 60 ವರ್ಷದ ಗ್ರಾಮದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಅನ್ನಾ ಆಘಾತಗೊಂಡಳು. 60 ವರ್ಷವೇ? ಅವನು ನನ್ನ ತಂದೆಯ ವಯಸ್ಸಿನವನಲ್ಲವೇ? ಅವಳಿಗೆ ನಂಬಲಾಗಲಿಲ್ಲ. ಜೇವಿಯರ್ನ ಪತ್ರದಲ್ಲಿ ಬರೆದಿತ್ತು, ನಾನು ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ಕಾಪಾಡುತ್ತೇನೆ. ಈ ಮದುವೆ ನಿನಗೆ ಭದ್ರತೆಯನ್ನು ನೀಡುತ್ತದೆ. ಅನ್ನಾಳ ಹೃದಯ ಭಾರವಾಯಿತು. ಅವಳಿಗೆ ಕೇವಲ 23 ವರ್ಷ. ಅವಳು ಪ್ರೀತಿಯನ್ನು ಬಯಸಿದಳು, ಸಂತೋಷವನ್ನು ಬಯಸಿದಳು. ಆದರೆ ಆಗ ಒಂದು ಆಘಾತಕಾರಿ ಸಂಗತಿ ತಿಳಿಯಿತು. ಫ್ರಾನ್ಸಿಸ್ಕೋಗೆ ಗಂಭೀರ ರೋಗವಿತ್ತು. ಚಿಕಿತ್ಸೆಗೆ ಬಹಳಷ್ಟು ಹಣ ಬೇಕಿತ್ತು. ಅವರಿಗೆ ಅದಕ್ಕೆ ಸಾಮರ್ಥ್ಯವಿರಲಿಲ್ಲ. ಈ ಮದುವೆಯೇ ಕುಟುಂಬವನ್ನು ಉಳಿಸುವ ಏಕೈಕ ಮಾರ್ಗವೆಂದು ಅನ್ನಾಳಿಗೆ ತೋರಿತು. ಅವಳು ಅಳುತ್ತಾ ತೀರ್ಮಾನಿಸಿದಳು, ನನ್ನ ಕುಟುಂಬಕ್ಕಾಗಿ ನಾನು ಇದನ್ನು ಮಾಡುತ್ತೇನೆ. ಮದುವೆಯ ದಿನ ಅವಳು ನೀಲಿ ಫ್ರಾಕ್ ಧರಿಸಿ ಕೂದಲನ್ನು ಸುಂದರವಾಗಿ ಕಟ್ಟಿದಳು. ಜೇವಿಯರ್ ಬರುವುದನ್ನು ಭಯದಿಂದ ಕಾಯುತ್ತಿದ್ದಳು. ಒಂದು ಕಪ್ಪು ಕಾರು ಬಂದಿತು. ಅದರಿಂದ ವೃದ್ಧನೊಬ್ಬ ಇಳಿದ. ಸಂಪೂರ್ಣ ಬಿಳಿಯ ಕೂದಲು, ಸ್ವಲ್ಪ ಬಗ್ಗಿದ ದೇಹ. ಆದರೆ ಅವನ ಕಣ್ಣುಗಳಲ್ಲಿ ಒಂದು ಉಷ್ಣತೆ ಇತ್ತು. ಅವರು ಮಾತನಾಡಿದರು. ಜೇವಿಯರ್ ದಯೆಯಿಂದ ಅವಳೊಂದಿಗೆ ವರ್ತಿಸಿದ. ಅವಳ ಕನಸುಗಳ ಬಗ್ಗೆ ಕೇಳಿದ. ನಿನ್ನಂತಹ ಬುದ್ಧಿವಂತಿಯಾದ ಹುಡುಗಿಯನ್ನು ನಾನು ಎಂದೂ ಕಂಡಿಲ್ಲ ಎಂದ. ಅನ್ನಾಳ ಭಯ ಕಡಿಮೆಯಾಯಿತು. ಬಹುಶಃ ಇದು ತುಂಬಾ ಕೆಟ್ಟದಾಗಿರದಿರಬಹುದು ಎಂದು ಭಾವಿಸಿದಳು. ಮದುವೆ ನಡೆಯಿತು. ಬಿಳಿಯ ಫ್ರಾಕ್ನಲ್ಲಿ ಅನ್ನಾ ವಧುವಿನಂತೆ ಹೊಳೆಯುತ್ತಿದ್ದಳು. ಆದರೆ ಅವಳ ಹೃದಯ ಭಾರವಾಗಿತ್ತು. ಜೇವಿಯರ್ ಅವಳನ್ನು ನಗರದ ತನ್ನ ದೊಡ್ಡ ಮನೆಗೆ ಕರೆದೊಯ್ದ. ಎಲ್ಲವೂ ಐಷಾರಾಮಿಯಾಗಿತ್ತು. ದೊಡ್ಡ ಕೊಠಡಿಗಳು, ಹೊಳೆಯುವ ನೆಲ, ದುಬಾರಿ ವಸ್ತುಗಳು. ಆದರೆ ಅನ್ನಾಳಿಗೆ ಭಯವಾಯಿತು. ಆ ರಾತ್ರಿ ಅವಳು ತನ್ನ ಗಂಡನೊಂದಿಗೆ ಒಂದು ಕೊಠಡಿಯಲ್ಲಿ ಇರಬೇಕಿತ್ತು. ಅವಳಿಗೆ ಪುರುಷನೊಂದಿಗೆ ಹತ್ತಿರವಾಗುವ ಅನುಭವವೇ ಇರಲಿಲ್ಲ. ಜೇವಿಯರ್ ಅವಳ ಭಯವನ್ನು ಅರ್ಥಮಾಡಿಕೊಂಡ. ನಿನಗೆ ಭಯಬೇಡ, ಇದು ನಿನ್ನ ಮನೆ ಎಂದು ದಯೆಯಿಂದ ಹೇಳಿದ. ನಂತರ ಅವನು ಸ್ನಾನಕ್ಕೆ ಹೋದ. ಅನ್ನಾ ಮಂಚದ ಮೇಲೆ ಕುಳಿತಳು. ಹೃದಯ ವೇಗವಾಗಿ ಬಡಿಯಿತು. ಗಂಟೆಗಳು ಕಳೆದರೂ ಜೇವಿಯರ್ ಹಿಂತಿರುಗಲಿಲ್ಲ.
ನೀರಿನ ಶಬ್ದ ಮಾತ್ರ ಕೇಳಿಸಿತು. ಏನಾಗುತ್ತಿದೆ ಎಂದು ಅವಳು ಭಯಪಟ್ಟಳು. ಹಠಾತ್ ಸ್ನಾನಗೃಹದ ಬಾಗಿಲು ತೆರೆಯಿತು. ಅಲ್ಲಿ ನಿಂತಿದ್ದವನು ಯುವಕನಾಗಿದ್ದ, ಎತ್ತರದ, ಬಲಿಷ್ಠ, ಸುಂದರ ಯುವಕ. ಅನ್ನ ಆಘಾತಗೊಂಡಳು. ನೀನು ಯಾರು? ನನ್ನ ಗಂಡ ಎಲ್ಲಿದ್ದಾನೆ ಎಂದು ಭಯದಿಂದ ಕೂಗಿದಳು. ಅನ್ನ, ನಾನೇ ಜೇವಿಯರ್ ಎಂದು ಅವನು ಶಾಂತವಾಗಿ ಹೇಳಿದ. ಅವಳಿಗೆ ನಂಬಲಾಗಲಿಲ್ಲ. ನಿನ್ನ ಹೃದಯವನ್ನು ಪರೀಕ್ಷಿಸಲು ನಾನು ವೃದ್ಧನ ವೇಷ ಧರಿಸಿದ್ದೆ ಎಂದು ವಿವರಿಸಿದ. ವಾಸ್ತವವಾಗಿ ಜೇವಿಯರ್ ಯುವಕನಾಗಿದ್ದ, ತನ್ನ ಜೀವನದಲ್ಲಿ ನಿಜವಾದ ಪ್ರೀತಿಯನ್ನು ಹುಡುಕುತ್ತಿದ್ದ. ಅವನು ಮುಂದುವರೆದ, ನಿನ್ನ ದಯೆಯನ್ನು ಕಂಡು ನಾನು ನಿನ್ನನ್ನು ಆಯ್ಕೆ ಮಾಡಿದೆ. ಒಮ್ಮೆ ನೀನು ಒಬ್ಬ ವೃದ್ಧನನ್ನು, ನನ್ನ ಅಜ್ಜನನ್ನು ಸಹಾಯ ಮಾಡಿದೆ. ಅವನು ನಿನ್ನ ದಯೆಯ ಬಗ್ಗೆ ನನಗೆ ಹೇಳಿದ. ಅವನ ಕೊನೆಯ ಇಚ್ಛೆಯೆಂದರೆ ನಾನು ನಿನ್ನನ್ನು ಮದುವೆಯಾಗಬೇಕು. ಅನ್ನಾಳ ಕಣ್ಣುಗಳು ತುಂಬಿ ಬಂದವು. ಎಲ್ಲವೂ ಸ್ಪಷ್ಟವಾಯಿತು. ಜೇವಿಯರ್ ಅವಳನ್ನು ಪ್ರೀತಿಸಿದ್ದ. ಅವಳ ಹೃದಯದ ಒಳ್ಳೆತನವೇ ಅವನನ್ನು ಆಕರ್ಷಿಸಿತು. ನಿನ್ನ ರೂಪ ನನಗೆ ಸಮಸ್ಯೆಯಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಜೇವಿಯರ್ ಎಂದಳು. ಅವರು ಅಪ್ಪಿಕೊಂಡರು. ಕಣ್ಣೀರು ಮತ್ತು ಸಂತೋಷ ಒಟ್ಟಿಗೆ ಹರಿಯಿತು. ಅನ್ನಾಳ ಜೀವನ ಬದಲಾಯಿತು. ಜೇವಿಯರ್ನೊಂದಿಗೆ ಅವಳು ಸಂತೋಷದಿಂದ ಬದುಕಿದಳು. ಅವರ ಕಥೆ ನಿಜವಾದ ಪ್ರೀತಿ ಮತ್ತು ದಯೆಯ ಸಂಕೇತವಾಯಿತು.